ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಇನ್ನೊಂದು ಪೇಂಟು ಮತ್ತು ಡ್ರಾಯಿಂಗ್ ಜೊತೆಲಿ ಮತ್ತೆ ಬಂದಿದ್ದೀನಿ ನ್ಯೂ ಕಂಟೆಂಟ್ ಜೊತೆಲಿ. ಇದು ನಾನು ಕನಕದಾಸರ ಬಗ್ಗೆ ಮಾಡಿದ್ದೀನಿ, ಅಷ್ಟಮಠಗಳಲ್ಲಿ ಉಡುಪಿ ಮಠದ ಕನಕನ ಕಿಂಡಿ ಬಗ್ಗೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಹೇಗಿದೆ ಅಂತ ಹೇಳಿ ನನಗೆ, ಮತ್ತು ನಾನು ಮಾಡಿರೋಂಥ ಡ್ರಾಯಿಂಗ್ ಹೇಗಿದೆ ಅಂತ ಹೇಳಿ. ಈ ಕತೆ ಬಂದು ಒಂದು ದಿನ ಪುರಂದರದಾಸರು ಕನಕದಾಸರು ಸಹಿತ ಎಲ್ಲ ಶಿಷ್ಯರನ್ನು ಕರೆದು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು ಆ ಕತ್ತಲೆ ಕೋಣೆಗೆ ಹೋಗಿ ಯಾರು ನೋಡದಂತೆ ತಿಂದು ಬನ್ನಿ ಎಂದು ಶ್ರೀ ವ್ಯಾಸರಾಜರು ಹೇಳುತ್ತಾರೆ. ಎಲ್ಲ ಶಿಷ್ಯರು ಅಲ್ಲಿ ಹೋಗಿ ಬಾಳೆಹಣ್ಣನ್ನು ತಿಂದು ಬರಿಗೈಯಲ್ಲಿ ಬರುತ್ತಾರೆ. ಆಗ ಕನಕದಾಸರು ಮಾತ್ರ ಬಾಳೆಹಣ್ಣನ್ನು ತಿನ್ನದೆ ಹಾಗೆ ಬಂದರು. ಶ್ರೀ ವ್ಯಾಸರಾಜರು ಕೇಳಿದರು, ಕನಕ, ನೀನೇಕೆ ಬಾಳೆಹಣ್ಣನ್ನು ತಿನ್ನದೆ ಹಾಗೆ ಬಂದಿದ್ಯಾ? ಆಗ ಕನಕನ ಮಾತು ಕೇಳಿ ವ್ಯಾಸರಾಜರು ಮೂಕವಿಸ್ಮಿತರಾಗುತ್ತಾರೆ. ಕನಕ ಹೀಗೆ ಹೇಳುತ್ತಾನೆ, ಸ್ವಾಮಿ, ನೀವು ಯಾರಿಗೂ ಕಾಣದಂತೆ ಯಾರು ನೋಡದಂತೆ ತಿಂದು ಬರುವಂತೆ ಹೇಳಿದ್ದೀರಿ. ಆದರೆ ನನ್ನ ಆದಿಕೇಶವ ಎಲ್ಲೆಲ್ಲೂ ಎಲ್ಲ ದಿಕ್ಕಿನಲ್ಲೂ ಎಲ್ಲ ಕಡೆಯೂ ಎಲ್ಲ ಕಾಲದಲ್ಲೂ ನೋಡುತ್ತಲೇ ಇರುವವನಲ್ಲ. ಅವನಿಗೆ ತಿಳಿಯದೆ ನಾನು ಹೇಗೆ ತಿನ್ನಲಿ ಎಂದು ಗುರುಗಳಿಗೆ ಕೇಳುತ್ತಾರೆ. ಹೀಗೆ ಮುಂದೆ ಇನ್ನೊಂದು ದಿನ ಎಲ್ಲರೂ ಸೇರಿ ಶ್ರೀ ವ್ಯಾಸರಾಜರು ಕನಕದಾಸರಿಗೆ ಒಬ್ಬ ಶಿಷ್ಯನನ್ನು ತೋರಿಸಿ, ಇವರು ಮೋಕ್ಷಕ್ಕೆ ಹೋಗುವರೋ ಎಂದು ಕೇಳಿದರು. ಹೋಗಲಾರರು ಸ್ವಾಮಿ ಎಂದರು ಕನಕದಾಸರು. ಹೀಗೆ ಒಬ್ಬರೊಬ್ಬರನ್ನು ತೋರಿಸಿ ಇದೇ ಪ್ರಶ್ನೆಯನ್ನು ಮಾಡಲು ಎಲ್ಲರಿಗೂ ಉತ್ತರ ಕೊಟ್ಟರು. ಕೊನೆಗೆ ನೀನು ಹೋಗುವೆಯಾ ಎನ್ನಲು ತಟ್ಟನೆ ನಾನು ಹೋದರೆ ಹೋದೆನು ಎಂದು ಕನಕದಾಸರು ಉಳಿದ ಎಲ್ಲ ಶಿಷ್ಯರಿಗೆ ಇನ್ನೊಂದು ಕೃತನಂತೆ ಕಂಡಿತು. ಇದು ಕನಕದಾಸರ ಅಹಂಕಾರದ ಪರಮಾವಧಿ ಎಂದು ಎಲ್ಲರೂ ಸಿಟ್ಟು ಮಾಡಿಕೊಂಡರು. ಎಲ್ಲರೂ ಮುಖವನ್ನು ಮಾಡಿದರು. ಶ್ರೀ ವ್ಯಾಸರಾಜರು ಪುರಂದರದಾಸರನ್ನು ಕುರಿತು ಕನಕದಾಸರ ಮಾತಿನ ಅರ್ಥವೇನು ತಿಳಿಸುವಿರಾ ಎಂದು ಕೇಳಿದರು. ಅದಕ್ಕೆ ಶ್ರೀ ಪುರಂದರ ನಾನು ಎನ್ನುವ ಅಹಂಕಾರ ಹೋದರೆ ಹೋಗಬಹುದೇನೋ ಎಂಬುದು ಕನಕದಾಸರ ಉತ್ತರದ ಒಳ ಅರ್ಥ ಎಂದರು. ಇಷ್ಟು ಸರಳವಾದ ಮಾತನ್ನು ಅರ್ಥ ತಿಳಿಯದ ಶಿಷ್ಯರು ತಮ್ಮ ತಪ್ಪಿನ ಅರಿವಾಗಿ ತಾವೆಷ್ಟು ಚಿಕ್ಕವರೆಂದು ಭಾವಿಸಿದರು. ಆದರೆ ನಂತರ ಶ್ರೀ ಕನಕದಾಸರು ಪುರಂದರ ದಾಸರಂತೆಯೇ ಕೈಯಲ್ಲಿ ತಂಬೂರಿ ಹಿಡಿದು ಕೀರ್ತನೆಗಳನ್ನು ರಚಿಸುತ್ತಾ ಉಡುಪಿಗೆ ಶ್ರೀಕೃಷ್ಣನ ದರ್ಶನ ಮಾಡಲು ಹೊರಟರು. ಅಂದಿನ ಕಾಲದಲ್ಲಿ ಕುರುಬರನ್ನು ಅಸ್ಪೃಶ್ಯರಂತೆ ಕಾಣುತ್ತಿದ್ದರು. ಆಗ ಶ್ರೀ ಕೃಷ್ಣ ಮಠದಲ್ಲಿದ್ದವರು ಕನಕದಾಸರನ್ನು ಅತೀವವಾಗಿ ಉದಾಸೀನ ಮಾಡಿದರು. ಶ್ರೀಕೃಷ್ಣನ ಸನ್ನಿಧಿಗೆ ಅವರಿಗೆ ಪ್ರವೇಶ ನಿರಾಕರಿಸಿದರು. ಆಸೆಯಿಂದ ಶ್ರೀಕೃಷ್ಣನ ದರ್ಶನ ಮಾಡಲು ಓಡಿ ಬಂದ ಕನಕದಾಸರಿಗೆ ಅತೀವ ನಿರಾಶೆಯೇ ಆಯಿತು. ದೇವಸ್ಥಾನದ ಹೊರಭಾಗವನ್ನು ಸುತ್ತಿ ಬಂದರು. ಶ್ರೀಮಠದ ಪಶ್ಚಿಮ ಭಾಗದ ಗೋಡೆಯ ಹೊರಗೆ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ಎಂದು ಮನತುಂಬಿ ಶ್ರೀಕೃಷ್ಣನನ್ನು ಕೂಗಿ ಹಾಡಿದರು. ನನಗೆ ನಿನ್ನ ದರ್ಶನ ಮಾಡಲು ಒಳಗೆ ಬಿಡಲಿಲ್ಲ. ನೀನೇ ಬಾಗಿಲನ್ನು ತೆರೆದುಕೊಂಡು ಬಂದು ದರ್ಶನವನ್ನು ದಯಪಾಲಿಸು. ನನ್ನ ಕರೆ ನಿನಗೆ ಕೇಳುವುದಿಲ್ಲವೇ ಎಂದು ಹೃದಯದಿಂದ ತುಂಬಿ ಹಾಡಿದರು. ಆಗ ನಡೆಯಿತೊಂದು ಅದ್ಭುತ ಆಶ್ಚರ್ಯ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದ ಶ್ರೀಕೃಷ್ಣನ ವಿಗ್ರಹವು ಪಶ್ಚಿಮ ದಿಕ್ಕಿಗೆ ಡಡಾರೆಂದು ಗೋಡೆ ಒಡೆದು ಬಿದ್ದು ಕಿಂಡಿಯಂತಾಯಿತು. ಉಡುಪಿ ಶ್ರೀಕೃಷ್ಣನು ಶ್ರೀ ಕನಕದಾಸರಿಗೆ ಆನಂದಮಯವಾದ ದರ್ಶನವನ್ನು ನೀಡಿದನು. ತನ್ನ ದರ್ಶನ ಮಾಡಲು ಬಂದ ತನ್ನ ಅಂತರಂಗದ ಭಕ್ತನಿಗೆ ಇತರರು ತಡೆ ಮಾಡಿದರೆ ಶ್ರೀಕೃಷ್ಣನು ಸುಮ್ಮನಿರುವನಾ? ತನ್ನ ಭಕ್ತನಿಗಾಗಿ ತಮ್ಮ ದಿಕ್ಕನ್ನೇ ಬದಲಾಯಿಸಿದರು. ಶ್ರೀ ಮಧ್ವರು ಸ್ಥಾಪಿಸಿದ ಅಷ್ಟಮಠಗಳಲ್ಲಿ ಆಗ ಪೂರ್ವ ಪೂಜೆ ಮಾಡುತ್ತಿದ್ದ ಸ್ವಾಮಿಗಳು ಪೂಜೆಗಾಗಿ ಒಳಗೆ ಬಂದಾಗ ಪೂರ್ವಮುಖಿಯಾಗಿ ಶ್ರೀಕೃಷ್ಣನು ಪಶ್ಚಿಮಮುಖವಾಗಿ ಕಂಡು ಗಾಬರಿಗೊಂಡರು ಎಂದು ಹೇಳಲಾಗುತ್ತದೆ. ನಡೆದ ವಿವರಗಳನ್ನು ತಿಳಿದು ಕನಕದಾಸರನ್ನು ಕರೆಸಿ ಅವರನ್ನು ಭಕ್ತಿಯಿಂದ ಮನಸೋತು ಅವರನ್ನು ಸನ್ಮಾನ ಮಾಡಿದರೆಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಇನ್ನು ಕೆಲವರು ಶ್ರೀ ಮಧ್ವರು ಶ್ರೀಕೃಷ್ಣನನ್ನು ಪಶ್ಚಿಮಮುಖವಾಗಿಯೇ ಪ್ರತಿಷ್ಠಾಪನೆ ಮಾಡಿದ್ದರು ಎಂದು ವಿಗ್ರಹವು ತಿರುಗುವ ಪ್ರಸಂಗವೇ ಇಲ್ಲವೆಂದು ಸಹ ಹೇಳುತ್ತಾರೆ. ಆದರೆ ಎಲ್ಲ ಗೋಡೆ ಒಡೆದು ಶ್ರೀಕೃಷ್ಣನು ಶ್ರೀ ಕನಕದಾಸರಿಗೆ ದರ್ಶನವನ್ನು ನೀಡಿದ್ದನ್ನು ಮಾತ್ರ ಒಪ್ಪಿಕೊಳ್ಳುತ್ತಾರೆ. ಇಂದಿಗೂ ಮೊದಲು ಎಲ್ಲರೂ ಶ್ರೀಕೃಷ್ಣ ಮಠದ ಹೊರಭಾಗದಲ್ಲಿರುವ ಕನಕನ ಕಿಂಡಿಯಿಂದ ಮೊದಲ ದರ್ಶನವನ್ನು ಮಾಡಿ ನಂತರ ಮಠದ ಒಳಗೆ ಹೋಗುವುದು ರೂಢಿಯಲ್ಲಿದೆ.
ಇದಲ್ಲದೆ ಒಳಗೆ ಸಹ ಶ್ರೀಕೃಷ್ಣನ ದರ್ಶನ ಮಾಡಲು ಇನ್ನೊಂದು ನವದ್ವಾರ ಕಿಟಕಿ ಇದೆ. ಇದನ್ನು ನವರತ್ನ ಕಿಂಡಿ ಎಂದು ಹೇಳಲಾಗುತ್ತದೆ. ಶ್ರೀ ಕನಕದಾಸರು ಕೊನೆಯಲ್ಲಿ ತಮ್ಮ ಸ್ವಂತ ಊರಾದ ಕಾಗಿನೆಲೆ ಆದಿಕೇಶವನ ಸನ್ನಿಧಿಗೆ ಹೋಗಿ ಮತ್ತೆ ತಿರುಗಿ ಬರಲಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಅವರು ತಿರುಪತಿಗೆ ಹೋದರು, ಆಗ ಅಲ್ಲಿಯ ದೇವಾಲಯದ ನಿರ್ವಾಹಕರಿಗೆ ತನ್ನ ಭಕ್ತನಾದ ಕನಕದಾಸರನ್ನು ತನ್ನ ತಕ್ಕ ಮರ್ಯಾದೆಗಳೊಡನೆ ಕರೆತಂದು ಬನ್ನಿ ಎಂದು ಒಂದು ಅಶರೀರವಾಣಿ ಕೇಳಿಸಿತು. ಆ ಭಕ್ತರು ಯಾರು ಎಂದು ಹುಡುಕುತ್ತಾ ಹೋದರು. ಕೈಯಲ್ಲಿ ತಂಬೂರಿಯೊಡನೆ ಬರುತ್ತಿದ್ದ ಕನಕದಾಸರನ್ನು ಕಂಡು ಸ್ವಾಮಿ ನೀವು ಕನಕದಾಸರನ್ನು ಕಂಡೀರಾ ಎಂದು ಕೇಳಿದರು. ಯಾವಾಗ, ಎಲ್ಲಿ ಬರುತ್ತಾರೆ ಎಂದು ಹೇಳುವಿರಾ ಎಂದು ಕೇಳಿದಾಗ ಮುಂದೆ ಹೋಗುತ್ತಿರುವವರು, ಹಿಂದೆಯೂ ಬರುತ್ತಿರುವವರು, ಮುಂದೆಯೂ ಹೋಗುತ್ತಿದ್ದಾರೆ ಎಂದು ಹೇಳಿ ಅದು ನಾನೇ ಎಂದು ತಮ್ಮ ಪರಿಚಯವನ್ನು ಹೇಳಿಕೊಂಡರು. ನಂತರ ತಿರುಮಲೆ ತಿಮ್ಮಪ್ಪನ ಆಲಯದೊಳಗೆ ದರ್ಶನಕ್ಕೆ ಹೋದರೂ ಹಿಂತಿರುಗಿ ಬರಲಿಲ್ಲ ಎಂದು ಹೇಳುತ್ತಾರೆ. ಅದು ಹೇಗೆ ಇರಲಿ, ಶ್ರೀ ಕನಕದಾಸರು ಮಾತ್ರ ನಮ್ಮೆಲ್ಲರ ಹೃದಯಾಂತರಂಗದಲ್ಲಿ ಹೊಕ್ಕಿದ್ದಾರಲ್ಲವೇ. ಅವರು ಸಾವಿರಾರು ಕೀರ್ತನೆ ಮತ್ತು ಹರಿಭಕ್ತಿಯನ್ನು ಬಾಯಲ್ಲಿ ಹಾಡುತ್ತಲೇ ಶ್ರೀ ವ್ಯಾಸರಾಜರ ಶಿಷ್ಯರಾದ ಕನಕದಾಸರು ಇದೇ ರೀತಿ ತನ್ನ ಹಾಡುಗಳನ್ನು ಕೀರ್ತನೆಗಳನ್ನು ರಚಿಸುತ್ತಾ ಬಾಯಲ್ಲಿ ಹಾಡುತ್ತಾ ಶ್ರೀಕೃಷ್ಣನ ಭಕ್ತಿಯನ್ನು ಜಗತ್ತಿಗೆ ತೋರ್ಪಡಿಸಿದರು. ಹೇಗೆ ಅವರು ಭಕ್ತಿಯಿಂದ ದೇವನನ್ನು ಹೇಗೆ ಒಲಿಸಿಕೊಳ್ಳಬೇಕೆಂಬುದನ್ನು ಅವರು ಕನಕನ ಕಿಂಡಿಯ ಮುಖಾಂತರ ಜಗತ್ತಿಗೆ ತಿಳಿಸಿದರು. ದೇವರಿಗೆ ಎಂದೂ ಸಹ ನೀವು ಮಾಡುವ ಭಕ್ತಿ ಮಾತ್ರ ಮುಖ್ಯ ಹೊರತು ಆಡಂಬರದ ತೋರಿಕೆ ಅಲ್ಲ. ಇದು ಶ್ರೀ ವ್ಯಾಸರಾಜರು ಶಿಷ್ಯರಾದ ಶ್ರೀ ಕನಕದಾಸರು ನಮಗೆ ತಿಳಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಮುಂದೆ ಇದೇ ಕನಕದಾಸರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲೂ ಸಹ ಒಂದು ಸಾಸಿವೆ ಚತುರ್ಮಾಸದಲ್ಲಿ ಅಡಿಗೆಯನ್ನು ಸಾಸಿವೆಯಲ್ಲಿ ಬಳಸಬಹುದೆಂದು ತೋರಿಸಲು ಒಂದು ಶ್ರೀರಾಯರಿಗೆ ಅವರು ಒಂದು ಸಾಸಿವೆಯ ಪ್ರಸಂಗದಲ್ಲಿಯೂ ಸಹ ಶ್ರೀರಾಯರ ಚರಿತ್ರೆಯಲ್ಲೂ ಸಹ ಕನಕದಾಸರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಸಂಧಿಸುತ್ತಾರೆ. ಸೊ ಇದನ್ನು ನಾವು ಶ್ರೀ ಗುರು ರಾಘವೇಂದ್ರ ಮಹಿಮಾಮೃತ ಅನ್ನೋ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಯಲ್ಲಿ ಸಹ ನಾವು ಇದನ್ನು ನೋಡ್ಬೋದು. ಅಲ್ಲಿ ಇದನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದು ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಶ್ರೀ ಕೃಷ್ಣಂದು ಅಷ್ಟಮಠದಲ್ಲಿ ಇರುವಂಥ ಕನಕನ ಕಿಂಡಿ ಮತ್ತು ಕನಕದಾಸರ ಒಂದು ಸಣ್ಣ ಕಿರು ಪರಿಚಯದೊಂದಿಗೆ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ತುಂಬ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಈ ವಿಡಿಯೋನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಹೇಗಿದೆ ಎಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಏನಾದ್ರು ತಪ್ಪು ನಡೆದಿದೆ, ಇಲ್ಲ ಇದ್ರ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದ್ದರೆ ದಯವಿಟ್ಟು ನನಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ತಪ್ಪೇನಾದ್ರು ಇದ್ದರೆ ಫ್ರೆಂಡ್ಸ್ ದಯವಿಟ್ಟು ಕ್ಷಮೆ ಇರಲಿ. ಸೊ ಅದನ್ನು ಹೇಳಿ ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನ ಪಡುತ್ತೇನೆ.